ವೇದಿಕೆಯ ಕಾರ್ಯ ಕೇವಲ ಇಲ್ಲಿ ಮಾತ್ರ ಆಗೋದಿಲ್ಲ, ಅದು ಪಾರ್ಲಿಮೆಂಟಲ್ಲಿ ಆಗಬೇಕು ಅಂಥೇಳಿ ಇಂದಿಂದ ಹೇಳ್ತಾ ಇದ್ದಾರೆ. ನಾನು ಖಂಡಿತ ಕೂಡ ಮಾನ್ಯ ಪ್ರಧಾನಮಂತ್ರಿಗಳಿಗೆ ವಿಷಯ ಪತ್ರವನ್ನು ಬರೀತೇನೆ, ಮತ್ತು ಜೊತೆಗೆ ಅವ್ರನ್ನ ಖಂಡಿತ ಕಂಡು ಮಾತನಾಡ್ತೇನೆ. ಅವರು ದೂರದ ಇಂಗ್ಲೆಂಡಲ್ಲಿ ಹೋಗಿ ಬಸವ ಪ್ರತಿಮೆಯನ್ನು ಸ್ಥಾಪನೆ ಮಾಡುವಂಥವ್ರು ನಮ್ಮ ಮಾನನೀಯ ಪ್ರಧಾನಮಂತ್ರಿಗಳು. ಅವರಿಗೆ ಬಸವ ಸಂಸ್ಕೃತಿ ಬಗ್ಗೆ, ಬಹುಶಃ ವಿಶ್ವಗುರು ಬಸವಣ್ಣವ್ರ ಬಗ್ಗೆ ಎಲ್ಲ ರೀತಿಯ ಮಾಹಿತಿ ಇದೆ. ಹೀಗಾಗಿ ನಾನು ಖಂಡಿತ ಕೂಡ ಅವರಿಗೆ ಪತ್ರವನ್ನು ಕೊಡ್ತೇನೆ. ಈ ರೀತಿ ಬಯಕೆ ಇದೆ, ಇದರ ಕಡೆಗೆ ನೀವು ಗಮನ ಕೊಡಬೇಕಂತ ಪ್ರಾರ್ಥನೆಯನ್ನು ಮಾಡ್ತೇನೆ. ಈ ಉತ್ಸವಕ್ಕೆ ಎಲ್ಲ ರೀತಿಯ ಶುಭವನ್ನು ನಾನು ಕೋರ್ತಾ ಇದ್ದೇನೆ. ಈ ಉತ್ಸವಕ್ಕೆ ಯಶಸ್ಸನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಬಹುಶಃ ವೀರಮೂಲೆಯಿಂದ ನಡೆದು ಬಂದಿದ್ದಾರೆ ಅಂತ ಕೇಳಿದ್ರೆ ನನಗೆ ಆಶ್ಚರ್ಯ ಆಯಿತು. ಈ ನಡಿಗೆ, ನೀವು ನಡೆದ ಪ್ರತಿ ನಡಿಗೆ ಕೂಡ ಅವನ ಇಚ್ಛೆ, ಅವನಿಗಾಗಿ ನಡೆದರೆ ಅದರ ಫಲವನ್ನು ನೀವು ಖಂಡಿತ ಕೂಡ ಪಡಿತೀರಿ. ನಿಮಗಾಗಿ ನಡೆದ ನಡಿಗೆ ಅಲ್ಲ ಇದು, ಅವನಿಗಾಗಿ ನಡೆದ ನಡಿಗೆ. ನಡೆದು ಬಂದಿದ್ದು ಎಲ್ಲಿ? ಕಲ್ಯಾಣಕ್ಕೆ. ಇದರ ನಮ್ಮ ಕಲ್ಯಾಣ ಆಂತರಿಕವಾಗಿ ಅಡಗಿದೆ ಅನ್ನುವಂಥದ್ದನ್ನು ಈ ಸಮಯದಲ್ಲಿ ಹೇಳಿಕೆ ಬಯಸ್ತದನೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ಅರಗುರಿ ಚರ್ಮೂರ್ತಿಗಳಿಗೆ ಮತ್ತೊಮ್ಮೆ ಹೊಂದಿಸಿ, ವೇದಿಕೆ ಮೇಲಂತ ಎಲ್ಲ ಗಣ್ಯರಿಗೆ ಕೂಡ ನನ್ನ ಮನಗಳನ್ನು ಸಮರ್ಪಣೆ ಮಾಡಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ನನ್ನೆಲ್ಲ ಹಿರಿಯ ಬಂಧುಗಳಿಗೆ, ಸಹೋದರ ಬಂಧುಗಳಿಗೆ, ತಾಯಂದರಿಗೆ, ಮಾಧ್ಯಮದ ಸ್ನೇಹಿತರಿಗೆ ನನ್ನ ಶರಣನ್ನು ಸಮರ್ಪಣೆ ಮಾಡಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಒಂದಿಷ್ಟು ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ಕೊಂಡಿದ್ದೇನೆ. ಶರಣಾರ್ಥಿಗಳು.